ಎಲ್ಲರಿಗೂ ನಮಸ್ಕಾರ. ಆರ್ ಫುಡ್ ರೆಸಿಪಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ರಾಗಿ ಮುದ್ದೆನ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ರಾಗಿ ಮುದ್ದೆ ಮಾಡೋಕ್ಕೆ ಎಷ್ಟು ಅಳತೆಯಲ್ಲಿ ನಾವು ನೀರು ಹಾಕಬೇಕು, ಎಷ್ಟು ಅಳತೆಯಲ್ಲಿ ನಾವು ರಾಗಿ ಹಿಟ್ಟು ಹಾಕಬೇಕು ಅನ್ನೋದನ್ನ ನಿಮಗೆ ಸರಿಯಾದ ಅಳತೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಗಿದ್ರೆ ತುಂಬಾ ಈಸಿಯಾಗಿ ತುಂಬಾ ಮೃದು ಆದ ನೋಡಿ ಎಷ್ಟು ಸಾಫ್ಟಾಗಿದೆ ಮುದ್ದೆ, ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಗೊತ್ತಾಗ್ತಿದ್ದಿಲ್ಲ. ಒಂದು ಸ್ವಲ್ಪನೂ ಕೂಡ ಗಂಟು ಬಂದಿಲ್ಲ. ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 4 ಲೋಟ ಆಗುವಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಆ ಗ್ಲಾಸಲ್ಲಿ ನಾನು 4 ಲೋಟ ಆಗುವಷ್ಟು ಮಾತ್ರ ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಈಗ ನೀರು ಕೂಡ ಸ್ವಲ್ಪ ಉಗುರು ಬೆಚ್ಚಗೆ ಆಗಿದೆ. ಆಗ ನಾವು ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ರಾಗಿ ಹಿಟ್ಟನ್ನ ಹಾಕ್ಕೊಬೇಕು. ರಾಗಿ ಹಿಟ್ಟು ಹಾಕಿದ ನಂತರ ನೋಡಿ ನಾನು ಈ ಥರ ನೀಟಾಗಿದ್ದು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕೂಡ ಗಂಟು ಬರಲ್ಲ. ನಾವು ಇದರೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಇದರಲ್ಲಿ ನೀಟಾಗಿ ಗಂಟು ಬರದ ರೀತಿ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹರಳುಪ್ಪನ್ನ ಬಳಸಬೇಕು. ಹರಳುಪ್ಪು ಹಾಕೋದ್ರಿಂದ ಸ್ವಲ್ಪನೂ ಕೂಡ ಗಂಟು ಬರಲ್ಲ. ಹರಳುಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಒಂದು ಕುದಿ ಬರೋಕ್ಕೆ ಇದು ಸ್ಟಾರ್ಟ್ ಆಗಿದೆ. ಇವಾಗ ನೋಡಿ ನಾನು ಯಾವ ಗ್ಲಾಸಲ್ಲಿ ನಾನು ನೀರನ್ನ ಹಾಕ್ಕೊಂಡಿದ್ದೀನಲ್ಲ ಅದೇ ಗ್ಲಾಸಲ್ಲಿ ನಾನು ಒಂದು 2 ಲೋಟ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನ ನೋಡಿ ಚೆನ್ನಾಗಿ ನೀರು ಕುದ್ದಿ ಉಕ್ಕು ಬರಬೇಕು. ಆಗ ನಾವು 2 ಲೋಟ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲರ ಮನೆಯಲ್ಲೂ ಫ್ರೆಂಡ್ಸ್ ಇವಾಗ ಮುದ್ದೆ ಕೋಲು ಅಂತ ನಮ್ಮಲ್ಲಿ ಇದ್ದೇ ಇರುತ್ತಲ್ವ, ಅದೇ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಮುದ್ದೆ ಕೋಲಿಗೆ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೆಂದು ಇವಾಗ ಇದಕ್ಕೆ ನೋಡಿ ನಾನು ಯಾವ ರೀತಿ ನಾನು ಮುದ್ದೆ ಕೋಲನ್ನ ಯಾವ ಥರ ಸೆಂಟ್ರಿಗೆ ನೀಟಾಗಿ ಹಿಟ್ಟಿನ ಮಧ್ಯಕ್ಕೆ ನಾವು ಈ ಥರ ಹಾಕಬೇಕು. ನೋಡ್ತಾರೆ ಫ್ರೆಂಡ್ಸ್, ಹಾಕಿದ ನಂತರ ಈ ಥರ ಉಕ್ಕು ಬರುತ್ತೆ. ಉಕ್ಕು ಬಂದಾಗ ನೋಡಿ ಒಂದು ಅರ್ಧ ಲೋಟದಷ್ಟು ನಾನಿಲ್ಲಿ ಮತ್ತೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಿಟ್ಟನ್ನು ಸೇರಿಸಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು. ಕರೆಕ್ಟಾಗಿ ನಾವು ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿದರೆ ನಮಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಮುದ್ದೆ ಚೆನ್ನಾಗಿ ಬೆಂದರೆ ಒಂದು ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ಆವಾಗ ಇದು ಕರೆಕ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ನಾವು ಇದನ್ನು ಮುದ್ದೆ ಕೋಲಲ್ಲಿ ನೋಡಿ ನಾನು ಯಾವ ಥರ ನಾನು ತಿರುತ್ತಾ ಇದ್ದೀನಿ ಅದೇ ರೀತಿ ನಾವು ತಿರುಗಬೇಕು. ನೋಡಿ ಮತ್ತೆ ನಾನು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಚೆನ್ನಾಗಿ ತಿರುಗಬೇಕು. ಈ ರೀತಿ ನಾವು ನೀಟಾಗಿ 2 ಸೈಡು ನಾವು ಚೆನ್ನಾಗಿ ಈ ಥರ ಚೆನ್ನಾಗಿ ತಿರುಕೋಬೇಕು. ನೋಡಿ ಚೆನ್ನಾಗಿ ತಿರುಕೊಂಡ್ರೆ ಒಂದು ಸ್ವಲ್ಪನೂ ಕೂಡ ಇದು ಗಂಟು ಬರಲ್ಲ. ಯಾಕೆ ಅಂದರೆ ಚೆನ್ನಾಗಿ ಬೆಂದಿದ್ರೆ ಮತ್ತು ನಾವು ಹಿಟ್ಟನ್ನು ಸರಿಯಾದ ಅಳತೆಯಲ್ಲಿ ಹಾಕಬೇಕು. ನಾವು ಹಿಟ್ಟು ಕಡಿಮೆ ಹಾಕಿದರೆ ಅದು ತೆಳು ಆದರೆ ಅದು ಏನಾಗುತ್ತೆ, ಗಂಟು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಹಿಟ್ಟನ್ನು ನಾವು ಸರಿಯಾದ ಅಳತೆಯಲ್ಲಿ ಹಾಕೋದ್ರಿಂದ ನೀರು ಮತ್ತು ಹಿಟ್ಟನ್ನು ಸರಿಯಾಗಿ ನಾವು ಅಳತೆಯಲ್ಲಿ ಹಾಕಿದರೆ ಒಂದು ಸ್ವಲ್ಪನೂ ಕೂಡ ಗಂಟು ಬರಲ್ಲ. ಹಾಗೆ ಮತ್ತು ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿರಬೇಕು ಮುದ್ದೆ. ಚೆನ್ನಾಗಿ ಬೆಂದಿದ್ರೆ ಹಾಗೂ ಕೂಡ ಅದು ಚೆನ್ನಾಗಿ ಗಂಟು ಬರಲ್ಲ. ಚೆನ್ನಾಗಿ ಅದು ಬೆಂದಿದ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ನಾವು ಮುದ್ದೆ ತಿರುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ. ಆವಾಗ ಅದು ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಆಗ ಸ್ವಲ್ಪನೂ ಕೂಡ ಅದು ಗಂಟು ಬರೋದೇ ಇಲ್ಲ ಫ್ರೆಂಡ್ಸ್. ಯಾರು ಬೇಕಿದ್ರು ನೀವು ಮುದ್ದೆ ಬರಲ್ಲ ಅನ್ನೋರು ಕೂಡ ಈ ರೀತಿ ನೀವು ಮಾಡಿಕೊಂಡ್ರೆ, ಸರಿಯಾದ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿ ನೀವು ಮುದ್ದೆ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿರುತ್ತೆ. ತುಂಬಾ ನಾವು ಮುದ್ದೆ ಮಾಡಿ ಫಸ್ಟ್ ಟೈಮ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಮಾಡ್ತೀರಾ ನೀವು. ಇದೇ ಥರ ನೀವು ಮಾಡೋದ್ರಿಂದ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೂಡ ನೀವು ತುಂಬಾ ಟೈಮ್ ಮಾಡಿದ್ದೀರಾ ಅನಿಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಮುದ್ದೆನ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ತಿರುಕೊಂಡಾಗಿದೆ. ನೋಡಿ ಒಂದು ಸ್ವಲ್ಪನೂ ಕೂಡ ಇಲ್ಲಿ ಗಂಟು ಬಂದಿಲ್ಲ. ನೀವು ಕರೆಕ್ಟಾಗಿ ನೀವು ಅಳತೆಯಲ್ಲಿ ಮಾಡಿದ್ರೆ ಒಂದು ಸ್ವಲ್ಪನೂ ಕೂಡ ಗಂಟು ಬರಲ್ಲ. ಈಗ ಸ್ವಲ್ಪ ನೀರನ್ನ ಹೆಚ್ಕೊಂಡು ನಾವು ತಟ್ಟಿ ನೋಡಿದಾಗ ಅದು ಕೈಯಲ್ಲಿ ಅಂಟಬಾರ್ದು, ಆಗ ಅದು ಕರೆಕ್ಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಒಂದು ತಟ್ಟೆಗೆ ನೀರನ್ನ ಸರಿಕೊಂಡು ನಾನು ಮುದ್ದೆ ಹಿಟ್ಟನ್ನ ಈಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ನಾವು ನೀರನ್ನ ಹದ್ಕೊಂಡು ಇವಾಗ ಚೆನ್ನಾಗಿ ಮಿತ್ಕೋಬೇಕು. ಒಂದು ಸ್ವಲ್ಪ ನೀರನ್ನ ಹೆಚ್ಕೊಂಡು ಇವಾಗ ನಮಗೆ ಯಾವ ಸೈಜಿಗೆ ಮುದ್ದೆ ಬೇಕು ಆ ಸೈಜಿಗೆ ನಾವು ಹಿಟ್ಟನ್ನು ತಗೋಬೇಕು. ತೋರಿಸ್ತಾ ಇದ್ದೀನಲ್ಲ, ತುಂಬ ಬಿಸಿ ಇದೆ. ಸ್ವಲ್ಪ ತಣ್ಣೀರನ್ನ ಹೆಚ್ಕೊಂಡು ನಾವು ಒಂದು ಸ್ವಲ್ಪ ತಗೋಬೇಕು ಹಿಟ್ಟನ್ನು. ನೋಡಿ ತಗೊಂಡಾಗಿದೆ. ಇವಾಗ ನಾನು ಯಾವ ಥರ ಕಟ್ತಾ ಇದ್ದೀನಲ್ಲ ನೋಡಿ, ಈ ಥರ ನೀಟಾಗಿ ಈಗ ಮುದ್ದೆನ ಕಟ್ಕೋಬೇಕು. ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮುದ್ದೆ
ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೀಟಾಗಿ ಈ ಥರ ಚೆನ್ನಾಗಿ ಕಟ್ಕೋಬೇಕು ಮುದ್ದೆನ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿದೆ ಬಂದಿದೆ. ನೀವು ಈ ರೀತಿ ನೀವು ಅಳತೆಯಲ್ಲಿ ಕರೆಕ್ಟಾಗಿ ಮಾಡಿದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ಒಂದು ಸ್ವಲ್ಪನೂ ಕೂಡ ಗಂಟಿರಲ್ಲ. ಹಾಗೆ 4 ಮುದ್ದೆ ಆಗುವಷ್ಟು ನಾನಿಲ್ಲಿ ನಿಮಗೆ ಅಳತೆಯಲ್ಲಿ ತೋರಿಸಿದ್ದೀನಿ. ನೋಡ್ತಾ ಇರಲ್ಲ ಯಾವ ಥರ ಬಂದಿದೆ ಅಂತ. ಇವಾಗ ಮುದ್ದೆನೂ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನಾನು ಬಳಸಿರೋ ಅಂಥ 4 ಲೋಟ ನೀರು ಹಾಗೆ 2.5 ಗ್ಲಾಸ್ ಆಗುವಷ್ಟು ನಾನು ಹಿಟ್ಟಿನ ಬಳಸಿದ್ದೀನಿ. ಅಲ್ಲಿಗೆ ನಮಗೆ 4 ಮುದ್ದೆ ಪರ್ಫೆಕ್ಟಾಗಿ ಬಂದಿದೆ. ನೋಡ್ತಾ ಇರೋ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ರೆಡಿಯಾಗಿದೆ ಅಂತ. ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕೂಡ ಗಂಟು ಬರದಿರೋ ರೀತಿ ನಾವು ನೀಟಾಗಿ ನಾವು ಮುದ್ದೆ ಮಾಡ್ಬೋದು. ಯಾರು ಬೇಕಾದರೂ ಸಹ ಮುದ್ದೆನ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಈ ಮುದ್ದೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದ.